ಶ್ರೀಮಂತರಾಗಲು ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಪ್ರಿಯರಾಮ್ ಬಿಟ್ಟಿಗಿನ ಬೆಲೆ. ಇವತ್ತು ಒಂದು ಸೂಪರ್ ಡೂಪರ್ ಒಂದು ರ್ಯಾಲಿ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಒಂದು ಕಾರಣ ಐ ಥಿಂಕ್ ಒಂದು ವಾರದ ಹಿಂದೆ ನಿಮ್ಗೊಂದು ಒಂದು ವಿಷಯ ಹೇಳಿದೆ. ಏನಂತ ಹೇಳಿದ್ರೆ, ಈ ಯು ಎಸ್ ಅಲ್ಲಿರುವಂತಹ ಐಟಿ ಒಂದು AI ಸ್ಟಾಕ್ ಗಳಿದೆ, ಅದು ಓವರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಅದರ ಒಂದು ಪ್ರಾಬಬ್ಲಿ ಒಂದು ಸೆಲ್ಲಿಂಗ್ ಅಥವಾ ಅದೊಂದು ಆಪರ್ಚುನಿಟಿ ಇಂಡಿಯಾಗೆ ಬರುವ ಸಾಧ್ಯತೆಗಳಿದೆಯಾ, ಕಾದ್ ನೋಡ್ಬೇಕಾಗತ್ತೆ ಅಂತ ಒಂದು ವಿಷಯ ಮಾತಾಡ್ಕೊಂಡಿದ್ವಿ. ಇವತ್ತು ಮೇನ್ ಆಗಿ ಒಂದು IT ಸರ್ವಿಸಸ್ ಕಂಪನಿ, ನೋಡಿ ಅರ್ಥ ಮಾಡ್ಕೊಳ್ಳಿ, ಯಾರು ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಫೀಲ್ಡ್ ಗೊತ್ತಿಲ್ಲ ಅವ್ರು ಹೇಳ್ತಾ ಇದೀನಿ. ಸಾಫ್ಟ್ವೇರ್ ಅಂದ ತಕ್ಷಣ ಅದರಲ್ಲಿ ಮಲ್ಟಿಪಲ್ ವಿಷಯಗಳು ಬರುತ್ತೆ. ಒಂದು ಪ್ರಾಡಕ್ಟ್ ಡೆವಲಪ್ ಮಾಡೋ ಕಂಪನಿ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ದೊಂದು ಮೈಕ್ರೋಸಾಫ್ಟ್ ಒಂದು ನಿಮ್ಮಲ್ಲಿರೋ ವಿಂಡೋಸ್ ಮಿಷಿನ್ ಇರ್ಬೋದು, ವಿಂಡೋಸ್ ಹಾಕ್ತಾರಲ್ಲ ಅದು, ಅಥವಾ ಒಂದು ನಿಮ್ಮ ಮೊಬೈಲ್ ಏರ್ಟೆಲ್ ಅಪ್ಲಿಕೇಶನ್ ಹಾಕೋತೀರಾ, HDFC ಅಪ್ಲಿಕೇಶನ್ ಹಾಕೋತೀರಾ, ಅಥವಾ ಯಾವುದೇ ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರ್ ಗಳಿರ್ಬೋದು, ರೈಲ್ವೆ ರಿಸರ್ವೇಶನ್ IRCTC ಇರ್ಬೋದು, ಇವೆಲ್ಲ ಪ್ರಾಡಕ್ಟ್ಗಳಿವೆಲ್ಲ. ಇದಕ್ಕೆಲ್ಲ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ನ ಡೆವಲಪ್ ಮಾಡೋ ಕೆಲವು ಕಂಪನಿ ಇರುತ್ತೆ. ಒರಾಕಲ್ ಇರ್ಬೋದು, ಮೈಕ್ರೋಸಾಫ್ಟ್, ಆತರ ಹಲವಾರು ಕಂಪನಿಗಳು. ಇದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪನಿಗಳು. ಬೇರೆ ಬೇರೆ ಸೆಕ್ಟರ್, ಬ್ಯಾಂಕಿಂಗ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಇದು ಬೇರೆ ಬೇರೆ ಪ್ರಾಡಕ್ಟ್ ಕಂಪನಿಗಳಿದೆ. ಅಥವಾ ಇದು ಪ್ರಾಡಕ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿಗಳು. ಇದ್ರ ಜೊತೆಗೆ ಒಂದು IT ಸರ್ವಿಸಸ್ ಕಂಪನಿ ಅಂತ ಇರುತ್ತೆ. IT ಸರ್ವಿಸ್ ಅಂದ್ರೆ ಕಂಪನಿ ಅಂದ್ರೆ ಈ ತರ ಒಂದು ಸಾಫ್ಟ್ವೇರ್ ನ ಒಂದು ಕಂಪನಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಒರಾಕಲ್ ಒಂದು ಡೆವಲಪ್ ಮಾಡಿರುತ್ತೆ ಅಂತ ಅನ್ಕೊಳ್ಳೋಣ. ಆ ಬ್ಯಾಂಕಿಂಗ್ ಸಾಫ್ಟ್ವೇರ್ ನ HDFC ಬ್ಯಾಂಕ್ ಕೊಂಡ್ಕೊಳತ್ತೆ ಅನ್ಕೊಳ್ಳೋಣ. ಆ ಕೊಂಡ್ಕೊಂಡಿರೋ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಬೇಕಲ್ಲ ಯಾರಾದ್ರೂ. HDFC ಬಂದು ಇನ್ಸ್ಟಾಲ್ ಮಾಡಿ ಅದನ್ನ ಯೂಸ್ ಮಾಡಂಗ್ ಮಾಡಿ ಅದನ್ನ ಮೇಂಟೆನೆನ್ಸ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಏನಾದ್ರು ಡೌನ್ ಆಗ್ಬಿಟ್ರೆ ಅದನ್ನ ಅಪ್ ಮಾಡಬೇಕು. ಈ ತರ ಕೆಲಸಗಳನ್ನ IT ಸರ್ವಿಸಸ್ ಕಂಪನಿಗಳು ಮಾಡುತ್ತೆ. ನಮ್ಮ ಇಂಡಿಯಾದ ಮ್ಯಾಕ್ಸಿಮಮ್ ರೆವೆನ್ಯೂ IT ಸರ್ವಿಸಸ್ ಕಂಪನಿ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಕಮ್ಮಿ ನಮ್ಮ ಒಂದು ರೆವೆನ್ಯೂ ಇರೋದು. IT ಸರ್ವಿಸಸ್ ಯಾರೋ ಡೆವಲಪ್ ಮಾಡ್ತಾರೆ, ಮೈಕ್ರೋಸಾಫ್ಟ್ ಅಥವಾ ಈ ತರದವ್ರು ಡೆವಲಪ್ ಮಾಡಿರ್ತಾರೆ. ಅದನ್ನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡಿ, ಇನ್ಸ್ಟಾಲ್ ಮಾಡಿ, ಅದನ್ನ ಮೇಂಟೆನೆನ್ಸ್, ರನ್ ಅಂಡ್ ಮೇಂಟೆನೆನ್ಸ್, ಸಪೋರ್ಟ್ ಅಂತ ಹೇಳ್ತಾರೆ. ಸೊ ಈ ತರ ಕೆಲಸದಲ್ಲಿ IT ಸರ್ವಿಸ್ ಕಂಪನಿ ತುಂಬಾ ದೊಡ್ಡ ಒಂದು ಇದಿದೆ, ಒಂದು ಕೈ ಇದೆ. ಈಗ ಇದರಲ್ಲಿ ಒಂದು ಡೆವಲಪ್ಮೆಂಟ್ ಆಯ್ತು. ಏನ್ ಡೆವಲಪ್ಮೆಂಟ್ ಆಯ್ತು? ಕ್ಲೌಡ್ ಸಾಫ್ಟ್ವೇರ್ ಅಂತ ಬಂತು. ಮೊದಲೆಲ್ಲ ಇನ್ಸ್ಟಾಲ್ ಮಾಡೋರು ಹೋಗ್ಬಿಟ್ಟು ಆಮೇಲೆ ಕ್ಲೌಡ್ ಸಾಫ್ಟ್ವೇರ್ ಅಂತ. ಕ್ಲೌಡ್ ಸಾಫ್ಟ್ವೇರ್ ಅಂತಂದ್ರೆ ಕಂಪನಿಗಳೇನ್ ಮಾಡ್ತಾರೆ, ಹೋಗಿ ಇನ್ಸ್ಟಾಲ್ ಮಾಡಲ್ಲ ಯಾವುದೋ ಒಂದು ಇದರಲ್ಲಿ, ಅವರ ಒಂದು ಡೇಟಾ ಸೆಂಟರ್ ಅಲ್ಲಿ, ಅವರ ಒಂದು ಸರ್ವರ್ ಅಲ್ಲಿ, ಕಂಪನಿಯ ಅಂದ್ರೆ ಯಾರು ಡೆವಲಪ್ ಮಾಡ್ತಾರೋ ಅವರ ಒಂದು ಡೇಟಾ ಸೆಂಟರ್ ಅಲ್ಲಿ ಸಾಫ್ಟ್ವೇರ್ ಇರುತ್ತೆ. ಇಂಟರ್ನೆಟ್ ಮುಖಾಂತರ ಆ ಸಾಫ್ಟ್ವೇರ್ ನ ಆಕ್ಸೆಸ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಗೂಗಲ್ ಜಿಮೇಲ್ ಯಾರು ಯೂಸ್ ಮಾಡ್ತಾರೆ, ಜಿಮೇಲ್ ಗೊತ್ತಿರುತ್ತೆ. ಜಿಮೇಲ್ ಒಂದು SaaS ಪ್ರಾಡಕ್ಟ್, ಸಾಫ್ಟ್ವೇರ್ ಆಸ್ ಸರ್ವಿಸ್ ಅಂತ ಹೇಳ್ತಾರೆ. ಸೊ SaaS ಪ್ರಾಡಕ್ಟ್ ಅಂದ್ರೆ ಏನು? ಜಿಮೇಲ್ ನಿಮ್ಮ ಕಂಪ್ಯೂಟರ್ ಇನ್ಸ್ಟಾಲ್ ಆಗಿಲ್ಲ, ಆಯ್ತಾ? ಅದೇನಾಗಿರುತ್ತೆ, ಇಂಟರ್ನೆಟ್ ಅಲ್ಲಿ ಇರುತ್ತೆ. ಆ ಇಂಟರ್ನೆಟ್ ಅಲ್ಲಿ ನೀವು ಬ್ರೌಸರ್ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು gmail.com ಅಂತ ಕೊಡೋರು, ನೀವು ಓಪನ್ ಆಗುತ್ತೆ, ನಿಮ್ದೇ ಯೂಸರ್ ID ಪಾಸ್ ಕೊಟ್ರೆ ನಿಮ್ದೊಂದು ಇದು ಬರುತ್ತೆ. ಅದೊಂದು ಆಕ್ಚುಲಿ ಅದಕ್ಕೆ ಮುಂಚೆ ಸಾಫ್ಟ್ವೇರ್ ಆಗಿತ್ತು, ಅದು ಇನ್ಸ್ಟಾಲ್ ಮಾಡ್ಬೇಕಿತ್ತು, ಒಂದು ಮೇಲಿಂಗ್ ಸಾಫ್ಟ್ವೇರ್ ನ. ಈಗ ಸದ್ಯಕ್ಕೆ ಅದು SaaS ಆಗಿ. ಸೊ ಇದನ್ನು ಅಷ್ಟೇ ಹೋಗಿ ಇಂಪ್ಲಿಮೆಂಟ್ ಮಾಡುವಂತ ಕೆಲವು ಕಂಪನಿಗಳು IT ಸರ್ವಿಸ್ ಕಂಪನಿ. ಈಗ ನೆಕ್ಸ್ಟ್ AI ಬಂದ್ಬಿಡ್ತು. AI ಏನಂದ್ರೆ AI ಡೆವಲಪ್ಮೆಂಟ್ ಗಳು ನಡೀತಾ ಇರ್ತವೆ ಎಲ್ಲ ಪ್ರತಿಯೊಂದು ಕಂಪನಿಗಳಲ್ಲೂ. ಈ ತರ SaaS ಪ್ರಾಡಕ್ಟ್ ಹಾಕೊಂಡಿರ್ತಾರೆ ಅಥವಾ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ತಿರ್ತಾರೆ. ನೂರಾರು ಬಿಸ್ನೆಸ್ಗಳು, ಲಕ್ಷಾಂತರ ಬಿಸ್ನೆಸ್ಗಳು ವರ್ಲ್ಡ್ ವೈಡ್, ಆಯ್ತಾ? ಲಕ್ಷಾಂತರ ಬಿಸ್ನೆಸ್. ಈಗ HDFC ಬ್ಯಾಂಕ್ ಇರ್ಬೋದು, ಅವ್ರು ಇರ್ಬೋದು, ಇವ್ರು ಸಾವಿರಾರು ಕಂಪನಿಗಳು, ಫಾರ್ಮಾ ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಎಲ್ಲ ಮಾಡ್ತಿರ್ತಾರೆ. AI ಕಂಪನಿ ಇರುತ್ತೆ. AI ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಲ್ಲ ನಾರ್ಮಲ್ ಸಾಫ್ಟ್ವೇರ್ ಇರುತ್ತೆ ಅವ್ರ ಹತ್ರ. AI ಯಾಕೆ ಮಾಡ್ಬೇಕು ಅವರು? AI ಮಾಡೋದ್ರಿಂದ ಅವರ ಒಂದು ಎಂಪ್ಲಾಯಿ ಅಥವಾ ಒಂದು ಏನ್ ಸಂಬಳಕ್ಕೆ ಜನ ಹೋಗ್ತಾ ಇರ್ತಾರೆ, ಅವರ ಒಂದು ಎಂಪ್ಲಾಯಿಗಳು ಅದನ್ನ ಕಮ್ಮಿ ಮಾಡ್ಕೋಬಹುದು. ಕಮ್ಮಿ ಮಾಡಿದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ AI ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. AI ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ನಾರ್ಮಲ್ ಸಾಫ್ಟ್ವೇರ್, ನಾರ್ಮಲ್ ಒಂದು ಇದರಿಂದ ನಾನು AI ಕಡೆಗೆ ಹೋದ್ರೆ AI ಎಲ್ಲ ಕೆಲಸ ಮಾಡುತ್ತೆ, AI ಎಲ್ಲ ಕೆಲಸ ಮಾಡಿದ್ರೆ ಸಂಬಳ ಕೊಡಬೇಕಾಗಿಲ್ಲ ಅನ್ನೋಕ್ಕೋಸ್ಕರ AI ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು. ಈ AI ಟ್ರಾನ್ಸ್ಫಾರ್ಮೇಶನ್ ಮಾಡೋರು ಯಾರು? AI ಕಂಡಿಡಿಯೋ ಕಂಪನಿ ಕೆಲವು ಏನದು? ಎನ್ವಿಡಿಯಾ ಅಂದ್ರೆ, ಎನ್ವಿಡಿಯಾ ಒಂದು AI ಕಂಪನಿಗಳಿಗೆ ಯೂಸ್ ಮಾಡುವಂತ ಚಿಪ್ ಕಂಪನಿ ಎನ್ವಿಡಿಯಾ, ಆಯ್ತಾ? AI ಡೇಟಾ ಸೆಂಟರ್ ಕಂಪನಿಗಳಿದೆ. AI ಡೇಟಾ ಸೆಂಟರ್ ಏನು? AI ಬೇಕಾದಂತ ಡೇಟಾಗಳನ್ನ ಸ್ಟೋರ್ ಮಾಡುವಂತ ಒಂದು ಡೇಟಾ ಸೆಂಟರ್ ಕಂಪನಿ ಬೇರೆ ಇರುತ್ತೆ. AI ಸಾಫ್ಟ್ವೇರ್ ಡೆವಲಪ್ ಮಾಡುವಂತ ಕೆಲವು ಕಂಪನಿ, ಓಪನ್ AI ಇರ್ಬೋದು, ಮೈಕ್ರೋಸಾಫ್ಟ್, ಗೂಗಲ್ ಜೆಮಿನೈ, ಇವರೆಲ್ಲ ಒಂದು AI ಡೆವಲಪ್ಮೆಂಟ್ ಕಂಪನಿಗಳು, ಎಲ್ಲ ಡೆವಲಪ್ ಮಾಡಿರ್ತಾರೆ. ಬಟ್ ಆ ತರ AI ಡೆವಲಪ್ ಮಾಡಿರೋದನ್ನ ಹೇಗೆ ಹೋಗಿ ಒಂದು ಕಂಪನಿ, HDFC ಅಂತ ಬ್ಯಾಂಕ್, ಅವ್ರು AI ಇಂಪ್ಲಿಮೆಂಟ್ ಮಾಡ್ಕೊತಾರೆ? ಅವ್ರಿಗೆ ಗೊತ್ತಾ? ಅವ್ರ ಬ್ಯಾಂಕರ್ಸ್, ಅವರೆಲ್ಲ ಬ್ಯಾಂಕಿಂಗ್ ಕೆಲಸ ಮಾಡ್ಬೇಕು ಅವ್ರಿಗೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್, ತಮ್ಮ ಒಂದು ಸಾಫ್ಟ್ವೇರ್ ನ ಕಿತ್ತಾಕಿ ಫುಲ್ ಅಲ್ಲ, ಅಟ್ಲೀಸ್ಟ್ ಒಂದು ಲೆವೆಲ್ಗೆ, ಈಗ ಒಂದು 30% ರಿಡಕ್ಷನ್, 50% ರಿಡಕ್ಷನ್, ಯಾವ್ದೋ ಒಂದು ರಿಡಕ್ಷನ್. ಈಗ ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ಬೆಂಗಳೂರಿಂದ ಲಂಡನ್ಗೆ ಹೋದ. ಅವನ್ ಕೆಲಸ ಏನಂದ್ರೆ ಯಾವ್ದೋ ಒಂದು ಕಂಪನಿಯಲ್ಲಿ 30-50% ಅಷ್ಟು ಜನಗಳನ್ನ ಕಮ್ಮಿ ಮಾಡ್ಬೇಕಂತೆ. AI ನ ಹಾಕಿ AI ಯೂಸ್ ಮಾಡ್ಕೊಂಡು ಅವನೇನ್ ಮಾಡ್ಬೇಕು,
ಆ ಕಂಪನಿಯಲ್ಲಿ 30-40-50% ಜನ ಏನು ಕೆಲಸ ಮಾಡ್ತಿರ್ತಾರೆ ಆ ಕೆಲಸನ ಕಮ್ಮಿ ಮಾಡ್ಬೇಕಂತ ಇವನು ಹೋಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಸೊಲ್ಯೂಷನ್. ಸೊ ಇವನಂದ್ರೆ ಒಬ್ಬನೇ ಅಲ್ಲ, ಇವೊಂದು ದೊಡ್ಡ ಟೀಮ್ ಇರುತ್ತೆ, ಆ ಟೀಮ್ ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಇವ್ನು ಮಾಡ್ತಾನೆ. ಈ ಕೆಲಸ ಮಾಡಕ್ಕೆ ಅವನು ಆ ಲಂಡನ್ ಕಂಪನಿ ಹತ್ರ ದುಡ್ಡು ಚಾರ್ಜ್ ಮಾಡ್ತಾರೆ. ಇವನು ಈ TCS ಟೆಕ್ಎಮ್ ಈ ತರ ಒಂದು ಕಂಪನಿಯಲ್ಲೇ ಕೆಲಸ ಮಾಡುವಂತವನ, ಯಾವ ಕಂಪನಿ ಅಂತ ಹೇಳ್ಬೇಕಾಗಿಲ್ಲ ಈಗ, ವಿಪ್ರೋನ ಒಂದು ಕಂಪನಿ ಕೆಲಸ ಮಾಡುವಂತವನು. ಅವನೇನ್ ಮಾಡ್ತಾನೆ, ಹೋಗ್ಬಿಟ್ಟು ಫಸ್ಟ್ ಆ ಕಂಪನಿ ಅನಲೈಸ್ ಮಾಡ್ತಾನೆ, ಮಾಡ್ಬಿಟ್ಟು ಓಕೆ ಇಷ್ಟು ಜನ ಕಮ್ಮಿ ಮಾಡ್ಬೋದು, ಈ ತರ AI ಸೊಲ್ಯೂಷನ್ ಹಾಕ್ಬೋದು, ನಾನು ಹಾಕೊಡ್ತೀನಿ, ಹಾಕೊಟ್ಬಿಟ್ಟು ಇದನ್ನ ಮೇಂಟೈನ್ ಕೂಡ ಮಾಡ್ತೀನಿ ಅಂತ ಹೋಗಿ AI ಟ್ರಾನ್ಸ್ಫಾರ್ಮೇಶನ್ ಮಾಡುವಂತ ಕೆಲಸಗಳನ್ನ ಈಗ ನಮ್ಮ ಇಂಡಿಯನ್ IT ಕಂಪನಿಗಳು ಶುರು ಮಾಡ್ಕೊಂಡಿವೆ. ಇದು ಒಂದು ದೊಡ್ಡ ಆಪರ್ಚುನಿಟಿ. ಈಗ ಅರ್ಥ ಮಾಡ್ಕೊಳ್ಳಿ, ಇದುವರೆಗೂ ಅಮೆರಿಕಾದಲ್ಲಿ ಎಲ್ಲಿ ದುಡ್ಡು ಹೋಗಿತ್ತು, ಎನ್ವಿಡಿಯಾ, ಓಪನ್ ಎಐ, ಈ ತರ ಒರಾಕಲ್, ಈ ತರ ದೊಡ್ಡ ದೊಡ್ಡ ಕಂಪನಿಗಳಿಗೆ ದುಡ್ಡುಗಳು ಸುರಿದ್ರು, ಯಾಕಂದ್ರೆ AI ಡೆವಲಪ್ ಮಾಡ್ತಾರೆ ಅಂತ. ಅದು ಹೈ ವ್ಯಾಲ್ಯೂಷನ್ ಹೋಗಿತ್ತು. ಈಗ ಮಾಡ್ಬಿಟ್ಟು ಡೆವಲಪ್ಮೆಂಟ್, ಈಗೆಲ್ಲ ಟ್ರಾನ್ಸ್ಫಾರ್ಮೇಶನ್ ಕೆಲಸ ಶುರು ಆಗಬೇಕು. ಸೊ ನಮ್ಮ ಇಂಡಿಯನ್ IT ಕಂಪನಿಗಳು ಈಗ ರೀಸೆಂಟ್ ಟೈಮ್ ಅಲ್ಲಿ ಒಳ್ಳೆ ಕರೆಕ್ಷನ್ ತಗೊಂಡಿತ್ತು. ಇದಕ್ಕೆ ನಾ ಹೇಳೋದು ಮಾರ್ಕೆಟ್ ರೊಟೇಷನ್, ಮಾರ್ಕೆಟ್ ರೊಟೇಷನ್, ಮಾರ್ಕೆಟ್ ರೊಟೇಷನ್ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ, ನಿಮ್ಗೆ ಮಾರ್ಕೆಟ್ ಯಾವತ್ತು ಕೆಳಗೆ ಹೋಗುತ್ತೆ ಮೇಲೆ ಹೋಗುತ್ತೆ, ಕೆಳಗೆ ಹೋಗುತ್ತೆ ಮೇಲೆ ಹೋಗುತ್ತೆ, ಇದು ಮಾರ್ಕೆಟ್ ನ ಕಟ್ಟಿಟ್ಟ ಬುತ್ತಿ, ಯಾರು ತಲೆ ಕೆಡ್ಸ್ಕೊಬಿಡಿ. ಬಿದ್ದಾಗ ರೂಪಿ ಕಾಸ್ಟ್ ಅವರೇಜ್ ಮಾಡೋದಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಆಪರ್ಚುನಿಟಿಗಳು ಒಳ್ಳೆ ಕಂಪನಿ ಮಾಡಿದ್ರೆ ಇದು ಆಪರ್ಚುನಿಟಿ ಇರುತ್ತೆ, ದಬ್ಬ ಕಂಪನಿ ಅಂದ್ರೆ ಹಂಗೆ ಬಿದ್ದಿದ್ದು ಹಂಗೆ ಬಿದ್ದೋಗುತ್ತೆ ಹಂಗೇನೆ ಅಲ್ವಾ. ಸೊ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಕೆಲಸ ಶುರು ಆಗೋದ್ರಿಂದ ನಮ್ಗೇನಾಗುತ್ತೆ, ನೆಕ್ಸ್ಟ್ ಅಲ್ಲಿ ಹೈ ವ್ಯಾಲ್ಯೂಯೇಷನ್ ಇದೆ, ಅದನ್ನ ಸೆಲ್ ಮಾಡಿ ಪ್ರಾಬಬ್ಲಿ ಇವತ್ತಿನ ರ್ಯಾಲಿ, ನೆನ್ನೆ ರ್ಯಾಲಿ ಎಲ್ಲಾನು ಏನಾಗಿದ್ರೆ ಮೇನ್ಲಿ ಬಿಕಾಸ್ ಆಫ್ IT. ಇನ್ಫೋಸಿಸ್ ಒಂದೇನೆ 11%, 14% ಅಷ್ಟು ಒಂದೇ 3 ದಿನದ ರ್ಯಾಲಿ ಮೇಲೆ ಹೋಗ್ಬಿಟ್ಟಿದೆ. ಆಯ್ತಾ, ಇನ್ಫೋಸಿಸ್ ಇದಕ್ಕೆ ಮುಂಚೆ ಒಳ್ಳೆ ಕರೆಕ್ಷನ್ ತಗೊಂಡಿತ್ತು, ಮರಿಬೇಡಿ, ಒಳ್ಳೆ ಕರೆಕ್ಷನ್ ತಗೊಂಡಿತ್ತು. ಪ್ಲಸ್ ಅದರ ಒಂದು ರಿಸಲ್ಟ್ ಬಂದಿತ್ತು, ರಿಸಲ್ಟ್ ಬಂದ ಮೇಲೂ ಈಗ ಒಳ್ಳೆ ರ್ಯಾಲಿ ಬರ್ತಾ ಇದೆ. ಸೊ ಇಂಡಿಯನ್ IT, ನನ್ನ ಒಂದು ಇದು ಅಗೇನ್ ರೆಕಮೆಂಡೇಶನ್ ಅಲ್ಲ, ನನ್ನ ಒಂದು ಅಸಂಪ್ಷನ್ ಏನಂದ್ರೆ, FI ಫ್ಲೋ ನೋಡೋಣ, ವೀಕ್ಲಿ ಅನಾಲಿಸಿಸ್ ಅಲ್ಲಿ FI ಫ್ಲೋ ಹೇಗಿದೆ ನೋಡೋಣ, ಗೊತ್ತಾಗುತ್ತೆ. ಮಾರ್ಕೆಟ್ ಇದೇ ತರ ರ್ಯಾಲಿ ಕೊಡ್ತಾರೆ ನಮ್ಗೆ ಗೊತ್ತಾಗುತ್ತೆ, ಯಾವ್ದು ಬುಲ್ಲಿಶ್ ಇದೆ ಏನಿದೆ ಅಂತ ಗೊತ್ತಾಗುತ್ತಲ್ವಾ. ಸೊ ಮಾರ್ಕೆಟ್ ಅಲ್ಲಿ ನನ್ನ ಪ್ರಕಾರ ಒಂದು ಸೆಕ್ಟೋರಿಯಲ್ ರೊಟೇಷನ್ ಆಗಬೇಕು ಅಂತಿದ್ರೆ, ಹೈ IT ವ್ಯಾಲ್ಯೂಯೇಷನ್ ಆಲ್ರೆಡಿ ಟೆಕ್ ಸ್ಟಾಕ್ ಗಳಲ್ಲಿ US ಅಲ್ಲಿ ಆಲ್ರೆಡಿ ಹೈ ವ್ಯಾಲ್ಯೂಯೇಷನ್, ಅದು ಆಲ್ರೆಡಿ ದೊಡ್ಡ ದೊಡ್ಡ ಮಾತ್ರಕ್ಕೆ ಕರೆಕ್ಷನ್ಗೊಳ್ತಾ ಇದೆ ಅಲ್ಲಿ. ಆ ದುಡ್ಡು ಎಲ್ಲಿಗೆ ಹೋಗ್ಬೇಕು? ನಮ್ಮ ಇಂಡಿಯನ್ ನಿಫ್ಟಿ ಅಥವಾ ನಿಫ್ಟಿಗೆ ಇನ್ನೂ ಬ್ರಾಡ್ ಸೆಕ್ಟರ್ FI ಬಂದಿಲ್ಲ ಅಂದ್ರೂ IT ಬರ್ತಾರ. ಯಾಕೆ IT ಬರ್ಬೋದು? ಟ್ರಾನ್ಸ್ಫಾರ್ಮೇಶನ್ ಬಿಸ್ನೆಸ್. ಈಗ ನೆಕ್ಸ್ಟ್ ನೋಡಿ, ಫ್ಯೂ ಇಯರ್ಸ್, ಈಗ ಸಣ್ಣ ಒಂದು ಕಿರಾಣಿ ಅಂಗಡಿ, ಒಂದು ಸಣ್ಣ ಕಿರಾಣಿ ಅಂಗಡಿಗೂ ನೋಡಿ ಅವ್ನೇನ್ ಮಾಡ್ಬೇಕು, ಅವನ್ನೆಲ್ಲ ಬರ್ದಿಟ್ಕೋಬೇಕು. ಸಾಮಾನ್ಯ ಸೋಪ್ ಖಾಲಿ ಆಯ್ತಾ, ಸೋಪ್ ಬರ್ದಿಟ್ಕೋಬೇಕು, ಸೋಪ್ ಆರ್ಡರ್ ಕೊಡ್ಬೇಕು. ಇದೆಲ್ಲ AI 2 ನಿಮಿಷದಲ್ಲಿ ಮಾಡಕ್ ಬಿಡ್ಬೋದು. ಅದ ಏನ್ ತುಂಬಾ ಈಸಿ, ಒಂದು ಬಾರ್ ಕೋಡ್ ಸ್ಕ್ಯಾನರ್ ತರ ಮಾಡ್ಕೊಂಡು ಆ ಇನ್ಪುಟ್ ಎಲ್ಲಾನು ಸ್ಕ್ಯಾನ್ ಮಾಡ್ಕೊಂಡು ಹೋಗೋದು, ಔಟ್ಪುಟ್ ಎಲ್ಲಾನು ಸ್ಕ್ಯಾನ್ ಮಾಡ್ಕೊಂಡು ಹೊಲ್ಸೋದು. ತಕ್ಷಣ AI ಏನ್ ಮಾಡುತ್ತೆ, ತಾನೇ ಆರ್ಡರ್ ಕೊಟ್ಕೊಂಡ್ಬಿಡುತ್ತೆ. ನೀವೇನ್ ಅದಕ್ಕೆ AI ಏಜೆಂಟಿಕ್ AI ಅಂತ ಹೇಳ್ತಾರೆ. ತಾನೇ ಲಕ್ಷ ಸೋಪ್ ಕಮ್ಮಿ ಆದ್ರೆ ಲಕ್ಷ ಸೋಪ್ ಆರ್ಡರ್ ಅಂತ ತಾನೇ ಕೊಟ್ಕೊಡ್ಬೋದು, ತಾನೇ ಆರ್ಡರ್ ಮಾಡಿ ತಾನೇ ಬಂದ್ಬಿಡುತ್ತೆ. ಪ್ರಾಫಿಟ್ ಲಾಸ್ ಎಲ್ಲ ಚೆಕ್ ಮಾಡುತ್ತೆ. ಯಾರಾದ್ರೂ AI ಇಂಟ್ರೆಸ್ಟ್ ಇರೋರು ಈ ತರ ಕೆಲಸಗಳು ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಬಿಸ್ನೆಸ್ ಕಂಪನಿಗಳು ಶುರು ಮಾಡಬಹುದು. ಸೊ ಇದೆಲ್ಲಾನು AI ಟ್ರಾನ್ಸ್ಫಾರ್ಮೇಶನ್. ನೀವು ಅಷ್ಟೇನೆ ಆ ಕಿರಾಣಿ ಅಂಗಡಿಲಿ ಒಂದು ಬುಕ್ಕಲ್ಲಿ ಬರ್ತಿರೋನ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡಿ AI ಮಾಡ್ತಾ ಇದೀರಾ ನೀವು. ಈ ತರ ಹಲವಾರು ಆಪರ್ಚುನಿಟಿಗಳು ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಈ ದೊಡ್ಡ 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 ಕಂಪನಿಗಳು ಎಲ್ಲರೂ ಈಗ ಅವ್ರದ್ದು ನೋಡಿ, ಅವ್ರದ್ದೆಲ್ಲದು IT ಬಜೆಟ್ ಅಂತ ಇರುತ್ತೆ ಈ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. IT ಅಂದ್ರೆ ಇಷ್ಟು ವರ್ಷ ಇಷ್ಟು ಖರ್ಚು ಮಾಡಬೇಕು ನನ್ನ ಸಾಫ್ಟ್ವೇರ್ ಡೆವಲಪ್ ಮಾಡಕ್ಕೆ ಅಂತ. ಈಗ ಎಲ್ಲ ದೊಡ್ಡ ದೊಡ್ಡ IT ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಹೇಳಿದ್ನಲ್ಲ ಶುರುವಿನಲ್ಲಿ, ಆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪನಿಗಳುವೆ ಪ್ರಾಡಕ್ಟ್ ನಿಲ್ಸ್ಬಿಟ್ಟಿದ್ದಾರೆ. SaaS ಅಂತ ಮಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ಕ್ಲೌಡ್ ಅಲ್ಲಿ ಅಂತ ಹೇಳಿದ್ರೆ ಅದು ಮಾಡ್ತಾ ಇದ್ರು. ಈಗ ಅದನ್ನ ನಿಲ್ಸಿ ಅವರೆಲ್ಲರೂ ಮ್ಯಾಕ್ಸಿಮಮ್ ದುಡ್ಡು ಎಲ್ಲಿ ಖರ್ಚು ಮಾಡ್ತಿದ್ದಾರೆ, AI ಡೆವಲಪ್ ಮಾಡಕ್ಕೆ, AI ಪ್ರಾಡಕ್ಟ್ ಡೆವಲಪ್ ಮಾಡಕ್ಕೆ. ಸೊ AI ಪ್ರಾಡಕ್ಟ್ ಡೆವಲಪ್ ಮಾಡಿ ಕೂತ್ಕೊಂಡ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ನಾನು ಒಬ್ಬ. ಆಯ್ತಾ, ಇಂಪ್ಲಿಮೆಂಟ್ ಮಾಡಕ್ಕೆ AI ಟ್ರಾನ್ಸ್ಫಾರ್ಮರ್ ಕಂಪನಿ. ಈ ಕಂಪನಿಗಳಾದ ತಗೋತಾರಲ್ಲ, ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಸ್ಕೋತಾರಲ್ಲ, ಬ್ಯಾಂಕಿಂಗ್ ಸಾಫ್ಟ್ವೇರ್, ಆಟೋಮೇಷನ್ ಸಾಫ್ಟ್ವೇರ್ ಇವರು ಮಾಡ್ಕೋತಾರಲ್ಲ, ಅವ್ರುಗಳು ಅಷ್ಟೇ ಇನ್ನು AI ಸಾಫ್ಟ್ವೇರ್ ನ ಪರ್ಚೇಸ್ ಮಾಡಕ್ ಹೋಗ್ತಾರೆ ಅಥವಾ AI ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾರೆ. ಮಾಡಿದಾಗ ಇವ್ರುಗಳನ್ನೇ ಹೋಗಿ ಇಂಪ್ಲಿಮೆಂಟ್ ಮಾಡಬೇಕು. ಮಾಡಿದಾಗ ಈ ಕಂಪನಿಗಳ ರೆವೆನ್ಯೂ ಜಾಸ್ತಿ ಆಗ್ಬೋದು. ಸೊ ಮುಂಬರುವ ದಿನಗಳಲ್ಲಿ ಇವ್ರ ಸ್ಟಾಕ್ ಮೇಲ್ ಹೋಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇವ್ರು ಪ್ರಾಫಿಟಬಲ್ ಆಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ 5-6 ಇಯರ್ಸ್, 3 to 4 ಇಯರ್ಸ್, 3 to 5 ಇಯರ್ಸ್ ತುಂಬಾ ದೊಡ್ಡ ಟೈಮ್ ಇದು AI ಅಲ್ಲಿ. ಅಷ್ಟು ದೊಡ್ಡ ನಾನು ಅಷ್ಟೊಂದು ಹೇಳಕ್ ಹೋಗಲ್ಲ, ಯಾಕಂದ್ರೆ 3 ತಿಂಗಳಿಗೂ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಪ್ರಾಬ್ಲಿ ನೆಕ್ಸ್ಟ್ 3 ಇಯರ್ಸ್ 4 ಇಯರ್ಸ್ ಮ್ಯಾಕ್ಸಿಮಮ್ ವರ್ಕ್ ನಮ್ಮ ಇಂಡಿಯನ್ IT ಇಂಡಸ್ಟ್ರಿಯಲ್ಲಿ AI ಟ್ರಾನ್ಸ್ಫಾರ್ಮೇಶನ್ ಕೆಲಸನೇ ಆಗ್ತಾ ಇರತ್ತೆ ಅಂತ ನನ್ನ ಭಾವನೆ.